ಅವ್ರು ಕೇಳಿದ್ದೇನು, ಒಂದು ತುಮಕೂರು ಹಾಲು ಒಕ್ಕೂಟಕ್ಕೆ ನಾನು ಶ್ರೀಮತಿಯವ್ರನ್ನ ಅಧ್ಯಕ್ಷರು ಮಾಡಿ ಅಂತ ಕೇಳಿದ್ರು. ಅವರು ಅಷ್ಟು ಕೇಳಿದನ್ನ ಅವರು ಕಾಂಗ್ರೆಸ್ ಅವರು JDS ಅಲ್ಲಿ ಸೀನಿಯರ್ ಇದ್ದು ಇಂಡಿಪೆಂಡೆಂಟ್ ಆಗಿ ಗೆದ್ದಂಥವ್ರು ತ್ಯಾಗ ಮಾಡಿ ಕಾಂಗ್ರೆಸ್ಗೆ ಹೋಗಿ ಏನೋ ಒಂದು ರಾಜಕೀಯ ಕಟ್ಕೊಳ್ಳೋಣ, ನನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಣ ಅಂತ ಹೋದರು. ಇವತ್ತು ಅಭಿವೃದ್ಧಿ ವಿಷಯದಲ್ಲಿ DK ಶಿವಕುಮಾರ್ ಅವರು ಕರ್ಕೊಂಡು ಹೋದಂಥವ್ರು ಇವತ್ತು ಎಕ್ಸ್ಪ್ರೆಸ್ ಕ್ಯಾನಲ್ ತಂದು 50 ಭಾಗ ಸಾಯಿಸಿದ್ರು. ಈಗ ವೈಯಕ್ತಿಕ ಏನೋ ಒಂದು ರಿಕ್ವೆಸ್ಟ್ ಮಾಡಿದರು, ತನ್ನ ಶ್ರೀಮತಿಗೆ ಅಧ್ಯಕ್ಷರು ಮಾಡಿ ಆಲ್ ಇಂಡಿಯಾ ಡೈರಿಲಿ ಅಂತ. ಎರಡನೇ ಹೊಡೆತ ಈಗ ಪರಮೇಶ್ವರ್ ಅವರು ಹೊಡೆದವ್ರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜವಾಬ್ದಾರಿಯಲ್ಲಿದ್ದಂಥವ್ರು, ಸಜ್ಜನ ರಾಜಕಾರಣಿಗಳಾಗಿದ್ದಂಥವ್ರು. ಇವತ್ತು ಅವ್ರದ್ದೊಂದು ಚಿಕ್ಕದ ಇದು ಒಂದು ಎಚ್ಚರಿಕೆಯ ಗಂಟೆ ತುಮಕೂರಿನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋರಿಗೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ಅವ್ರಿಗೆ, ನನಗೆ ಅವ್ರ ಬಗ್ಗೆ ಅನುಕಂಪ ಇದೆ. ಅವರು ಮಂತ್ರಿ ಮಾಡ್ತೀನಿ ಅಂತ ಕರ್ಕೊಂಡೋದ್ರು ಅವ್ರನ್ನ. ಅಲ್ಲಿ ಪಾಪ ಅವರು ಸೀನಿಯರ್ ಆಗಿ 5 ವರ್ಷ ಆಗಿ, ಅದಕ್ಕೆ ಯಾವುದೇ ಪಕ್ಷಾಂತರ ಮಾಡಬೇಕಾದ್ರೆ ಯಾವುದೇ ವ್ಯಕ್ತಿ 1000 ಸಲ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡುವಂಥ ಸಂದೇಶವನ್ನು ಇವತ್ತು ಕಾಂಗ್ರೆಸ್ ಅವರು ಶ್ರೀನಿವಾಸ ವಿಷಯಲ್ಲಿ ಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಇದೇ ಪರಿಸ್ಥಿತಿ ಇರ್ತದೆ. ಯಾರು ನಂಬಿ ಹೋಗಿದ್ದಾರೋ, ಮುಂದೆ JDSನವ್ರು ಹೋಗ್ತೀವಿ ಅಂತಾರೋ, ಇವತ್ತು ನಮ್ಮ BJP ಇಬ್ಬರು ಅವ್ರ ಜೊತೆ ಸೇರ್ಕೊಂಡವ್ರೆ. ಅವರು ಮಂತ್ರಿ ಆಗಿದ್ದವ್ರು BJPಯಲ್ಲಿ, ಅವ್ರ ಪರಿಸ್ಥಿತಿನೂ ಇದೇ ಆಗಿದೆ. ಅವ್ರಿಗೂ ಆಸೆ ಉಡಿಸಿ ಇಟ್ಕೊಂಡವ್ರು ಪಾಪ. ಅವ್ರ ಪರಿಸ್ಥಿತಿನೂ ಈ ಕಡೆ ದುಡ್ಡು ಇಲ್ಲ ಕ್ಷೇತ್ರಕ್ಕೆ, ಈ ಕಡೆ ಅಭಿವೃದ್ಧಿನೂ ಇಲ್ಲ, ಒಂಥರ ತಿದ್ರಂಗು ಸ್ವರ್ಗನೂ ಇಲ್ಲ ನರಕನೂ ಇಲ್ಲ, ಮಧ್ಯೆ ಸಿಕ್ಕೊಂಡು ನಲುಗ್ತಾವ್ರೆ. ನಾನು ಈಗಾಗಲೇ ಹೇಳಿದ್ದೇನೆ, ಕಾಂಗ್ರೆಸ್ ಒಂದು ಮೋಸದ ಪಾರ್ಟಿ. ಇಡೀ ದೇಶದಲ್ಲಿ ಇವರು ಮೋಸ ಮಾಡಿದ್ದಕ್ಕೆ ಇಡೀ ದೇಶದಲ್ಲಿ ಅದನ್ನು ಬೇರೆ ಸಮೇತ ಕಿತ್ತಾಕಿದ್ದಾರೆ. ಇಲ್ಲೇನೋ ನಮ್ಮ ಆಂತರಿಕ ಕಚ್ಚಾಟದಿಂದ 2013 ಅಧಿಕಾರಕ್ಕೆ ಬಂದರು. ಬರೀ 40% ಸರ್ಕಾರ, ಮತ್ತು ಈ ಸರ್ಕಾರ ನಮ್ಮದು ಒಳ ಮೀಸಲಾತಿಯಲ್ಲಿ ಗೊಂದಲ ಮಾಡ್ಕೊಂಡು ಬೇರೆ ಬೇರೆ ಕಾರಣಕ್ಕೆ ನಮ್ಮ ಸರ್ಕಾರಕ್ಕೆ ನಮ್ಗೆ ಹಿನ್ನಡೆ ಆಯಿತು. ಆದರೆ ಈ ಸರ್ಕಾರ ಇವತ್ತು ಬಂದ ಮೇಲೆ ಬರೀ ಮೋಸ ಮಾಡಿ ಜನಗಳಿಗೆ ಗ್ಯಾರಂಟಿಗಳನ್ನು ಸರಿಯಾಗಿ ವಿತರಣೆ ಮಾಡ್ತಿಲ್ಲ, 5 ಗ್ಯಾರಂಟಿಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಭ್ರಷ್ಟಾಚಾರ, ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು, ಮತ್ತು ಇವತ್ತು ಮೂಢ ಹಗರಣ ಇರ್ಬೋದು. ಬರೀ ಇವತ್ತು ಭ್ರಷ್ಟಾಚಾರದಲ್ಲಿ ಕುಮಾರಸ್ವಾಮಿ ಅವರು ಹೇಳ್ದಂಗೆ 60% ಹಗರಣ ಇರ್ಬೋದು. ಇವೆಲ್ಲದರ ಒಂದು ಗುಂಗಿನಲ್ಲಿ ಈ ಸರ್ಕಾರ ಜನರ ಪಾಲಿಗೆ, ಬಡವರ ಪಾಲಿಗೆ, ರೈತರ ಪಾಲಿಗೆ, ದೀನ ದಲಿತರ ಪಾಲಿಗೆ ಸತ್ತೋಗಿದೆ.